ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ, ಝೋಹೋ ಕಾರ್ಪೊರೇಷನ್ ಅಂತ ಇದು ಒಂದು IT ಸಾಫ್ಟ್ವೇರ್ ಕಂಪ್ನಿ. ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ಕೊಡ್ತೀನಿ. ನೋಡಿ, ಶೀತಲ್ ಅಂತ ಹೆಸರು. ಈಕೆಗೆ 35 ವರ್ಷ ಆಗಿದೆ. ಆಗಲೇ ಮನೆ ಬಂದ್ಬಿಟ್ಟು 2 ಬೆಡ್ರೂಮ್ ಇದ್ದಾವೆ. ಒಂದು ರೂಮಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಇನ್ನೊಂದು ರೂಮಲ್ಲಿ ಯಾರೂ ಇರಲ್ಲ. ಅಲ್ಲೇ ಮಾಡಿಸಿಕೊಳ್ಳೋದು. ಎದ್ದಾಗ ಮಾತ್ರ ಇವರಿಗೆ, ಅಂದರೆ ಇವರ ಒಂದು ಗುಲಾಬಿ ಅರಳಿದಾಗ ಮಾತ್ರ ಅದೆಲ್ಲ ಆಗುತ್ತೆ. ಅಭ್ಯಾಸಗಳು ಏನಪ್ಪ ಅಂದರೆ, ಇವ್ರಿಗೆ ನಿದ್ದೆ ಮಾಡುವಾಗ ಜೋರಾಗಿ ಗೊರಕೆ ಹೊಡೆಯೋದು ಇಷ್ಟ ಆಗಲ್ಲ. ಅದಕ್ಕೆ ಮಾಡಿಸಿಕೊಳ್ಳಲು ಆಯ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಎಷ್ಟೊಂದು ಸಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಗಾಡಿ ಬಂದ್ಬಿಟ್ಟು ಒಂದು ಸ್ಕೂಟಿ ಇದೆ, ಪ್ಲೆಜರ್ ಅಂತ ಹೇಳ್ಬಿಟ್ಟು, ಸ್ಕೂಟಿ ಪ್ಲೆಜರ್ ಅಂತ ಒಂದು ಗಾಡಿ ಇರ್ತಕ್ಕಂಥದ್ದು ಅಷ್ಟೇ. ಇನ್ನೂ ಯಾಕಪ್ಪ ಒಂಟಿಯಾಗಿದ್ದಾರೆ ಅಂತಂದರೆ, ನಂಬಿಕೆ ಇಲ್ಲ ಆ ಒಂದು ಇದರಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರದ್ದು ಗುಬ್ಬಚ್ಚಿ ಬಂದ್ಬಿಟ್ಟು 2 ಗೂಟ ಹಾಕುವಷ್ಟು ಅಗಲವಾಗಿ ಮತ್ತು ಸುಂದರವಾಗಿದೆಯಂತೆ. ನೋಡೋದಕ್ಕೆ ಸಖತ್ತಾಗಿದೆ. ಇವರು ಮಾಡುವ ಒಂದು ಕೆಲಸ ಬಂದು ಝೋಹೋ ಕಾರ್ಪೊರೇಷನಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ, ಸೀನಿಯರ್ ಮ್ಯಾನೇಜರ್ ಆಗಿ. ಇನ್ನು ಇವರು ಓದಿರೋದು BE ಇಂಜಿನಿಯರ್ ಆಗಿ ಓದಿದ್ದಾರೆ ಸ್ನೇಹಿತರೆ. ಕುಟುಂಬ ಬಂದ್ಬಿಟ್ಟು ಒಬ್ಬಳೇ ಇರೋದು. ತಿಂಗಳಿಗೆ 1-2 ಸಲ ಗುಬ್ಬಚ್ಚಿ ಎದ್ದೇಳುತ್ತೆ, ಆಗ ಮಾತ್ರ ಇವರು ಮಾಡಿಸಿಕೊಳ್ಳಲು ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಬಾಕಿ ಟೈಮಲ್ಲೆಲ್ಲ ಅವರು ಕೆಲಸದ ಕಡೆ ಹೆಚ್ಚಾಗಿ ಗಮನವನ್ನು ಕೊಡೋದ್ರಿಂದ ಆ ಕಡೆ ಗಮನ ಹೋಗಲ್ಲ. ಎಷ್ಟನೇ ಸಲಕ್ಕೆ ಸಮಾಧಾನ ಆಗುತ್ತೆ ಅಂದರೆ 5 ಸಲ ಮಾಡಿದಾಗ ಮಾತ್ರ ಸಮಾಧಾನ ಆಗೋದು. ಅಲ್ಲಿವರೆಗೂ ಇವರು ಸಮಾಧಾನನೇ ಆಗಲ್ವಂತೆ ಸ್ನೇಹಿತರೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನೋಡಿ, ಸ್ವಂತ ಕಾಲ ಮೇಲೆ ನಿಂತುಕೊಳ್ಬೇಕು, ಹಾಗೆ ಯಾರ ಸಹಾಯವೂ ಇಲ್ಲದೆ ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲಿವರೆಗೂ ಕೂಡ ಲಗ್ನವನ್ನು ಮಾಡಿಕೊಂಡಿರಲಿಲ್ಲ. ಅಷ್ಟು ಇವರಿಗೆ ಬಡತನ ಇತ್ತಂತೆ ಸ್ನೇಹಿತರೆ. ಆಗ ಒಂದು ಕಾರಣಕ್ಕೋಸ್ಕರ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಓದಬೇಕು ಮಾಡಬೇಕು ಅನ್ನೋದಿತ್ತಂತೆ. ಆದರೆ ದಪ್ಪ ಬೆಲ್ಲಕ್ಕೆ ಸಾಮಾನಿಟ್ಟು ಮಜಾ ಮಾಡಿದ್ದಾರೆ. ಒಬ್ಬ ಪುಣ್ಯಾತ್ಮ 1 ತಿಂಗಳವರೆಗೂ ಕೂಡ ಆ ಕೆಲಸವನ್ನು ಮಾಡಿದ್ದಾನೆ. ಅವನಿಗೆ ಮಾತ್ರ ಸಖತ್ತಾಗಿ ಸುಖ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಯಾವತ್ತೇ ಆಗಲಿ ತಾಳಿ ಮಾತ್ರ ಕಟ್ಟಿಸಿಕೊಳ್ಳಲ್ಲ, ಅದೆಲ್ಲ ಇಲ್ಲ, ಅವೆಲ್ಲ ನಡೆಯಲ್ಲ. ಏನಿದ್ರೂ ಬೆಲ್ಲ ಸಾಮಾನು ಅಷ್ಟೇ, ಅವೆರಡೇ. ಅದು ಬಿಟ್ಬಿಟ್ಟು ಮುಂದೆ ಹೆಜ್ಜೆ ಇಡಲ್ಲ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ.